ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಪ್ರಪಂಚದಲ್ಲಿ ಅತ್ಯಂತ ನಿಷ್ಕಲ್ಮಶವಾದ ಪ್ರೀತಿ ಎಂದ್ರೆ ಅದು ತಾಯಿ ಪ್ರೀತಿ. ಆಕೆ ಬಡವಳಾಗಿರ್ಬೋದು, ಶ್ರೀಮಂತಳಾಗಿರ್ಬೋದು, ಆದ್ರೆ ತನ್ನ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಆಕೆ ಸದಾ ಓಡಾಡ್ತಾ ಇರ್ತಾಳೆ ಮತ್ತು ಒಂದು ಕನಸನ್ನ ಕಾಣ್ತಾ ಇರ್ತಾಳೆ. ಇಲ್ಲೂ ಕೂಡ ಒಬ್ಬ ತಾಯಿ ಒಂದು ಕನಸನ್ನ ಕಂಡಿದ್ದಾಳೆ. ಆ ಕನಸು ತನ್ನ ಮಗನನ್ನ ಒಬ್ಬ ಉತ್ತಮ ಯಶಸ್ವಿ ನಾಯಕನನ್ನಾಗಿ ಮಾಡ್ಬೇಕನ್ನೋದಷ್ಟೇ ಅಲ್ಲ, ಆತ ಬಡವರ, ದೀನರ, ದಲಿತರ ಮತ್ತು ಶ್ರಮಿಕರ ಪರವಾಗಿರ್ಬೇಕು, ಜನಾನುರಾಗಿಯಾಗಿ ಜನನಾಯಕನಾಗಿ ಸದಾ ಸೇವೆಯಲ್ಲಿ ತೊಡಗಿರ್ಬೇಕು ಅಂತ. ಸೊ ತಾಯಿಯ ಆ ಕನಸನ್ನೇ ತನ್ನ ಹೋರಾಟ ಮಾಡ್ಕೊಂಡಿರುವಂತಹ ಮಗ ತನ್ನ ಛಲ, ತನ್ನ ಒಂದು ನಿರಂತರವಾದಂತಹ ಪರಿಶ್ರಮ ಮತ್ತು ಉತ್ಸಾಹದಿಂದ ಆ ಕನಸನ್ನ ನನಸು ಮಾಡೋದಕ್ಕೆ ಹೊರಟಿದ್ದಾರೆ. ಸದ್ಯ ಕರ್ನಾಟಕದಲ್ಲಿ ಆ ವ್ಯಕ್ತಿ ಮತ್ತು ಆ ಜೋಡಿ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಇಡೀ ಕರ್ನಾಟಕದಲ್ಲಿ ಈ ತಾಯಿ ಮಗನ ಜೋಡಿಯ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ತಂದೆ ಕೂಡ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೋದು ವೀಕ್ಷಕರೇ. ನಾನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಮತ್ತು ಅವರ ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಸ್, ತಾಯಿಯ ಕನಸು, ಮಗನ ಹೋರಾಟ ಹೇಗಿದೆ ಈ ಜುಗಲ್ಬಂದಿ ಅನ್ನೋದರ ಬಗ್ಗೆ ನಾನಿವತ್ತು ಮಾತಾಡಕ್ಕೆ ಹೊರಡ್ತಾ ಇದ್ದೀನಿ. ಇದೇ ಈ ಕ್ಷಣದ ವಿಶೇಷ ಕಾರ್ಯಕ್ರಮ. ಹಾಗಾದ್ರೆ ಬನ್ನಿ, ತಾಯಿ ಮಗನನ್ನ ನಿಮ್ಗೆ ಪರಿಚಯಿಸ್ತೀನಿ. ನಮ್ ಜೊತೆ ಇದ್ದಾರೆ ದಕ್ಷಿಣ ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್. ಸಮರ್ಥ ಅವರೇ, ತಮ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಸಂಸದರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಮೇಡಮ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಸಮರ್ಥ ಅವರೇ, ನಿಮ್ ಧ್ವನಿ ಕೇಳಕ್ಕೆ, ನಿಮ್ ಮಾತು ಕೇಳಕ್ಕೆ ನಾನಷ್ಟೇ ಅಲ್ಲ, ಇಡೀ ಕರ್ನಾಟಕ ಜನ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ನೀವು ಪ್ರಚಾರ ಎಲ್ಲ ಮಾಡ್ತಾ ಇದ್ದೀರಿ. ಅದರ್ವೈಸ್ ಈಗ ಕರ್ನಾಟಕದಲ್ಲಿ ಅತ್ಯಂತ ಚರ್ಚಿತ ಮತ್ತು ಅತ್ಯಂತ ಟ್ರೆಂಡಿಂಗ್ ಅಲ್ಲಿರೋ ಒಂದು ಹೆಸರಂದ್ರೆ ಅದು ಸಮರ್ಥ ಮಲ್ಲಿಕಾರ್ಜುನ್. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? ಅದ್ರ ಬಗ್ಗೆ ನಿಮ್ಗೆ ಅರಿವಿದ್ಯಾ? ಹೂನ್ರಿ ಅಕ್ಕ, ನಮ್ ಮುಖದ ಲಕ್ಷಣನೇ ಹಂಗೈತಿ, ಏನ್ ಮಾಡಲ್ಲ. ಇಲ್ಲ, ಆದ್ರೆ ಚೂರು ನಿಜವಾಗಿ ಹೇಳ್ಬೇಕಂದ್ರೆ ಹೂನ್ರಿ. ಆದ್ರೆ ನಾನಿದು ಸೋಷಿಯಲ್ ಮೀಡಿಯಾ ಎಲ್ಲ ಕಮ್ಮಿ ನೋಡ್ತೀನಿ ಅಕ್ಕ. ಯಾಕಂದ್ರೆ ನಾವು ಜಾಸ್ತಿ ನಮ್ ಕೆಲ್ಸನಲ್ಲೇ ಇರ್ತೀವಿ. ಆಮೇಲೆ ನಮ್ ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ. ಅದಕ್ಕೆ ನಾನೇನ್ ಜೋಡಿಸ್ತೇನೆ ಅಂದ್ರೆ ಕಾಯಕವೇ ನಮ್ ಅಸ್ತಿತ್ವ ಅಂತ. ಸೊ ಈಗ ಟ್ರೆಂಡಿಂಗು, ನಮ್ ವಿಚಾರಗಳೇನು, ಮಾತಾಡೋರಂತೂ 100 ಜನ ಸಿಗ್ತಾರಕ್ಕ. ಈಗ ನೀವು ನಮ್ಮ ಅಮ್ಮರ ಬಗ್ಗೆ ನೋಡಿದ್ರೆ, ನಮ್ಮ ತಂದೆ ಬಗ್ಗೆ ನೋಡಿದ್ರೆ, ನಮ್ಮ ಅಜ್ಜರ ಬಗ್ಗೆ ನೋಡಿದ್ರೆ, ಅವ್ರ ಕೆಲ್ಸಗಳೇ ವರ್ಡ್ಸ್ ಸ್ಪೀಕ್ ಲೆಸ್, ಆಕ್ಷನ್ ಸ್ಪೀಕ್ ಮೋರ್ ಅಕ್ಕ. ಕರೆಕ್ಟ್. ಅಂದ್ರೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ ಇರೋದ್ರಿಂದ ನಿಮ್ಗೆ ಗೊತ್ತಿದೆ, ಬಾಗಲಕೋಟೆ ಮತ್ತು ಎರಡು. ಸೊ ಪೊಲಿಟಿಕಲಿ ಮತ್ತು ಅದರ್ವೈಸ್ ಆಲ್ಸೋ ಇಡೀ ಕರ್ನಾಟಕದಾದ್ಯಂತ ನೀವು ಚರ್ಚೆಯಲ್ಲಿ ಇದ್ದೀರಾ ಅಂತ. ಅದು ಸೋಷಿಯಲ್ ಮೀಡಿಯಾ ಅಂತಲ್ಲ ಅಥವಾ ಬೇರೆ ವಿಚಾರಗಳಂತಲ್ಲ, ಅಂದ್ರೆ ಪಾಸಿಟಿವ್ ನೋಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಓಕೆ, ಸೊ ಇದು ಕನಸು, ಈ ಕನಸು ನಿಮ್ ತಾಯಿದ, ತಂದೆದ? ಪಾಲಿಟಿಕ್ಸ್ಗೆ ನನ್ ಮಗ ಬರಬೇಕು ಅನ್ನೋದು ನಿಮ್ಮ ಕನಸ, ನಿಮ್ ತಂದೆ ಕನಸ ಅಥವಾ ನಿಮ್ ತಾಯಿ ಕನಸ? ನಮ್ ಯಾರ್ದು ಕನ್ಸಿಲ್ರಿ, ನಿಜ ಹೇಳ್ಬೇಕಂದ್ರೆ. ಅಂದ್ರೆ ನಾ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನಮ್ಮ ಅಮ್ಮರ್ದು ಪೊಲಿಟಿಕಲ್ ಜರ್ನಿ ಹಂಗೈತ್ರಿ ಮ್ಯಾಮ್. ಈಗ ಅವರು ಯಾವಾಗ್ಲೂ ಸೇವೆ ಮಾಡೋದ್ರಲ್ಲೇ, ಅವರು ಹೈಲಿ ಕ್ವಾಲಿಫೈಡ್ ಒಬ್ರು ಡಾಕ್ಟರು. ಅವರು SSK ಟ್ರಸ್ಟ್ ಅಂತ ಒಂದು ನಡೆಸ್ತಿದ್ರು, ಈಗೂ ನಡೆಸ್ತಿದ್ದಾರೆ. ಆಮೇಲೆ SSK ಟ್ರಸ್ಟ್ ಮುಖ್ಯವಾಗಿ ಏನ್ ಮಾಡ್ತಿದ್ರು ಅಂದ್ರೆ ಮ್ಯಾಮ್, ಗ್ರಾಮಗಳಿಗೆ ಹೋಗೋದು, ವಾರ್ಡ್ಗಳಿಗೆ ಹೋಗೋದು. ಆಮೇಲೆ ನಮ್ಮಮ್ಮ ಹೆಂಗಂದ್ರೆ ಯಾವ್ದಾರ ಗ್ರಾಮಕ್ಕೆ ಹೋದ್ರೆ, ವಾರ್ಡಿಗೆ ಹೋದ್ರೆ ಹಿಂದ್ಗಡೆ ಒಂದು ಆಂಬುಲೆನ್ಸ್ ಬರ್ತೈತಿ, ಒಂದ್ ಚಿಕ್ಕ ವ್ಯಾನ್ ನಲ್ಲಿ ಡಾಕ್ಟರು, ನರ್ಸು, PG ಸ್ಟೂಡೆಂಟ್ಸು ಎಲ್ಲರೂ ಬರ್ತಾರೆ. ಆಮೇಲೆ ಎಲ್ಲರಿಗೆ ಆರೋಗ್ಯದ ಸೇವೆ ಮಾಡ್ತಾರೆ. ಸೊ ಹಂಗೆ ಅವ್ರನ್ನ ಗುರ್ತಿಸಿಡಿದ್ರು, ಪ್ರಭಕ್ಕ ಅಂದ್ರೆ ಇವರು ಹಿಂಗ್ ಕೆಲಸ ಮಾಡ್ತಾರೆ. ಆಮೇಲೆ ಅದಕ್ಕೆ ನೀವು ಈಗ DK ಶಿವಕುಮಾರ್ ಸಾಹೇಬ್ರು ಹಂಗೆ ಅಂದ್ರು, ಅವರೇ ಕಾಂಗ್ರೆಸ್ ಹೈಕಮಾಂಡೇ ಕೊನೆಗೆ ತೀರ್ಮಾನ ಮಾಡ್ತು, ಅದು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡೋಣ, MP ಆಗಿ ಗೆಲ್ಲೋದು ಶಕ್ತಿ ಐತೆ ಅವ್ರನಲ್ಲಿ. ಸೊ ಆಮೇಲೆ ಕೊನೆಗೆ ಹಂಗೆ ಆಯ್ತು ಮ್ಯಾಮ್. ಯಾಕಂದ್ರೆ ಜನ ನೋಡಿದ್ರು ಅವ್ರದ್ದು ಕೆಲಸ ಏನು, ಅದಕ್ಕೆ ಬೆಲೆ ಕೊಟ್ರು. ನಿಮ್ ಮಗ ಚಲೋ ಮಾತಾಡ್ತಾರ ಬಿಡ್ರಿ ಮೇಡಮ್. ಅವ್ರ ವೇದಿಕೆ ಸಿದ್ಧ ಮಾಡ್ತಾ ಇದಾರೆ. ನಾನು ಹೆಂಗೆ ಇನ್ಫ್ಲೂಯೆನ್ಸ್ ಆದೆ, ನನಗೆ ಹೆಂಗ ಕನಸು ಬಂತು, ನಾನು ಹೆಂಗೆ ಅವರಿಂದ ಈ ಗಂಡ್ ಮಕ್ಳೆಲ್ಲ ಅಮ್ಮರ್ಗಳಿಂದಾನೇ ಕಲಿಯೋದ್ರಿ. ಸೊ ಅದಕ್ಕೆ ನಮ್ದು ಹಂಗೇರಿ ಮ್ಯಾಮ್. ಈಗ ನಾನು ನಮ್ಮ ಅಪ್ಪ ಅಮ್ಮಂಗೆ ಅದೇ ಹೇಳ್ತಿದ್ದೆ, ಇವ್ರ ಏನಾರ ನನಗ್ ಪೊಲಿಟಿಕ್ಸ್ ಜಾಯ್ನ್ ಆಗು ಅಂತಿದ್ರೆ, ಪಾಲಿಟಿಕ್ಸ್ ಬೇಡ, ನನ್ಗೆ ಹೇಳ್ರಿ, ಒಂದ್ ಫ್ಯಾಕ್ಟ್ರಿ ಕಟ್ಟು, 1000 ಜನ ಕೆಲಸ ಕೊಡ್ಸು, ಒಂದು 500 ಬೆಡ್ ಆಸ್ಪತ್ರೆ ಕಟ್ಟು, ಒಂದು ವಿದ್ಯಾಶಾಲೆ ಕಟ್ಟು. ಅದಕ್ಕೆ ನಾನು ಮಕ್ಕಳನ್ನೆಲ್ಲ ಮಾಡ್ತಿದ್ದೆ ಕೆಲಸ.
ಇದು ರಾಜನೀತಿಗೆ ಯಾವಾಗ್ಲೂ ಅಷ್ಟೇನ್ ಇಂಟ್ರೆಸ್ಟ್ ಇದ್ದಿಲ್ರಿ. ಯಾವಾಗ್ಲೂ ಬರೇ ಜನಸೇವೆ ಪರವಾಗಿ, ಇಲ್ಲಾಂದ್ರೆ ಅಪ್ಪಾರು ಅಮ್ಮರು ಅಜ್ಜರ ಸೇವೆ ಅವ್ರ ಕೆಲ್ಸಗಳು ಚೂರು ಕಮ್ಮಿ ಮಾಡ್ಕೊಳಕ್ಕೆ ನಾನು ಹೋಗ್ತಿದ್ದೀನಿ ಮ್ಯಾಮ್. ಯಾರ್ದಾರ ಗೃಹ ಪ್ರವೇಶ ಇರಲಿ, ಮದುವೆ ಇರಲಿ, ಯಾರ ತೀರ್ಕೊಂಡಾಗ ಇವೆಲ್ಲ ಅದಕ್ಕಷ್ಟೇ ಮ್ಯಾಮ್. ಸೊ ಈ ಕೊನೆಗೆ ಈಗಾನು ಏನಾಯ್ತು, ಅಜ್ಜರು ತೀರ್ಕೊಂಡ್ಮೇಲೆ ಒಂದು ಪದ್ಧತಿ ಐತ್ರಿ ಮ್ಯಾಮ್ ಕಾಂಗ್ರೆಸ್ ಪಾರ್ಟಿನಲ್ಲಿ. ಇದು ಫ್ಯಾಮ್ಲಿನಲ್ಲಿ ಯಾರಿಗಾರ ಕೊಡಬೇಕು, 1-2 ವರ್ಷ ಸೇವೆ ಮಾಡಲಿ ಅಂತಾನೆ ನಮ್ಮೆಲ್ಲ ಕಾರ್ಯಕರ್ತರು, ಆಮೇಲೆ ಎಲ್ಲ ವರ್ಗದ ಮುಖಂಡರು ಅದೇ ಅಂದ್ರು ಮ್ಯಾಮ್. ನನಗೂ ಕನ್ವಿನ್ಸ್ ಮಾಡಿದ್ರು ಅವರೆಲ್ಲರೂ. ನಮ್ಮ ಅಂದ್ರೆ ನೀವು ಮೊದ್ಲು ಇಷ್ಟ ಇರ್ಲಿಲ್ಲ? ಇಲ್ರಿ ಮ್ಯಾಮ್, ಇಷ್ಟ ಇರ್ಲಿಲ್ಲ ನಿಮ್ಗೆ? ಇಷ್ಟಕ್ಕಿಂತ ನಾನು ಯಾವಾಗ್ಲೂ ಇದು ರಾಜಕೀಯ ಅಂದ್ರೆ ನಮ್ ಯುವಕರು, ನಾನ್ ನಿಜ ಹೇಳ್ಬೇಕಂದ್ರೆ ನಮ್ ಯುವಕರು ನಮಗೆ ಹೆಂಗ್ ಅನ್ಸ್ತತ್ ನಾವೆಲ್ಲ ನೋಡ್ತೀವಲ್ರಿ ಮ್ಯಾಮ್ ಯೂಟ್ಯೂಬ್ ನಲ್ಲೆಲ್ಲ, ಬಹಳ ವಿಚಿತ್ರ ಅನ್ಸ್ತತಿ. ಬರೇ ಗೊಂದಲೆಗಳು, ಜಗಳಗಳು, ಹಿಂಗ್ ಮಾತಾಡ್ತಾರೆ, ಹಂಗ್ ಮಾತಾಡ್ತಾರೆ. ಕೆಲ್ಸದ ಬಗ್ಗೆ ಎಷ್ಟ್ ಮಾತಾಡ್ತಾರೆ, 1-2% ಏನಾರ ಕೆಲ್ಸದ ಬಗ್ಗೆ. ನೀವು ಜೆನ್ಜಿ ಏನ್ರಿ? ಹ್ಞೂನ್ರಿ ಮ್ಯಾಮ್. ಸೊ ಅದಕ್ಕೆ ಸೊ ಜನಸೇವೆ ಇದ್ರೆ ಯಾವಾಗ್ಲೂ ಶಾಮನೂರ್ ಅವ್ರು ಮಾಡ್ಕಂತ ಬಂದೀವ್ರಿ ಮ್ಯಾಮ್. ಅದನ್ನು ಮಾಡ್ತಾನೆ ಇರ್ತೀನಿ ಮ್ಯಾಮ್. ಒಬ್ರು ಮನುಷ್ಯ ಜೀವನ ನಡೆಸಿದಾರಂದ್ರೆ ಜನಸೇವೆ ಮಾಡ್ಕಂತಾನೆ ಇದ್ದಾನೆ ಮ್ಯಾಮ್. ಸೊ ನೀವು ನಿಮ್ ತಂದೆ ತಾಯಿದು ಜನಸೇವೆ ನೋಡಿದ್ದೀರಿ, ಬಟ್ ಅದರ್ ಸೈಡ್ ಆಫ್ ಪಾಲಿಟಿಕ್ಸ್ ಇಸ್ ಯಾವಾಗ್ಲೂ ಕೂಡ ಆರೋಪ ಪ್ರತ್ಯಾರೋಪ, ಗದ್ದಲ, ಜಗಳ, ಒಬ್ರನ್ನೊಬ್ರು ಕೆಳಗೆ ಇಳಿಯೋದು, ಇದೇ ನೋಡ್ತಿರ್ತೀವಿ ನಾವು. ಸೊ ಇದೇ ಪಾಲಿಟಿಕ್ಸ್, ಈ ತರದ ಪಾಲಿಟಿಕ್ಸ್ ನಿಮ್ಗೆ ಇಷ್ಟ ಇಲ್ಲ? ಹ್ಞೂನ್ರಿ ಮ್ಯಾಮ್, ಅದಂತೂ ಒಂದು ಡಿಟರೆಂಟ್ ಹಂಗ ಐತೆ ಅನ್ಸತ್ರಿ ಮ್ಯಾಮ್. ಯಾಕಂದ್ರೆ ನಾವು ಯುವಕರು ಅದ್ ನೋಡಿದಾಗ ಇದ್ ಏನಪ್ಪ, ಈ ಅಗ್ನಿನಲ್ಲಿ ಯಾರು ಡೈವ್ ಮಾಡ್ತಾರೆ, ಯಾಕೆ ಡೈವ್ ಮಾಡ್ಬೇಕು? ಸೊ ಅದೇ ಮ್ಯಾಮ್. ಈಗ ನೋಡಿದ್ರೆ ಇಲ್ಲಿ ನಮ್ ಸಂಸ್ಥೆನಲ್ಲೇ ಕೆಲಸ ಮಾಡಿದ್ರೆ ಸಿಕ್ಕಾಪಟ್ಟೆ ಸೇವೆ ಮಾಡ್ಬೋದು. ಶಿಕ್ಷೆ ಕೊಡೋದ್ರಲ್ಲಿರ್ಲಿ, ಆರೋಗ್ಯ ಸೇವೆ ಮಾಡೋದ್ರಲ್ಲಿರ್ಲಿ, ಇಲ್ಲಾಂದ್ರೆ ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ರೆ 1,000 ಜನ 2,000 ಜನಕ್ಕೆ ಕೆಲಸನ ಸಿಗ್ತೈತ್ರಿ ಮ್ಯಾಮ್. ಅವ್ರ ಜೀವನ, ಅವ್ರ ಮನೆಗಳು ನಡೀತಾವ್ರಿ ಮ್ಯಾಮ್. ಹಂಗ ಅನ್ಸ್ತೈತಿ.